ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ನಾನು ಸಕ್ಕತ್ತಾಗಿದ್ದೀನಿ, ನೀವು ಸಕ್ಕತ್ತಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನನ್ನ ಮೇಲೆ ಹಣೆ ಇಟ್ಟು ನನ್ನ ಮೇಲೆ ಹಣೆ ಇಟ್ಟು ಇವತ್ತು ನಿಮಗೋಸ್ಕರನೇ ಒಂದು ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ. ಅದು ಏನು ಅಂತ ಅಂದರೆ, ಇಟ್ಸ್ ಅಬೌಟ್ RCB, ದ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಓನರ್ ಚೇಂಜ್ ಆಗಿರ್ಬೋದು, ಬಟ್ ಇನ್ನೂ ನೇಮ್ ಚೇಂಜ್ ಆಗಿಲ್ಲ. ಸೊ ನೇಮ್ ಚೇಂಜ್ ಮಾಡೋ ಯಾವುದೇ ಯೋಚನೆ ಇಲ್ಲ ಅಂತ ಓನರೇ ಹೇಳಿದ್ದಾರೆ. ಸೊ ಅವ್ರು ಇನ್ನೂ ಏನು ನೇಮು ಚೇಂಜ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಸೊ ಅದರಿಂದ RCB ನೇಮ್ ಇರುತ್ತೆ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತಾನೆ. ಸೊ ಅದೇನು ಚೇಂಜ್ ಆಗಿಲ್ಲ ಇನ್ನೂ ನೇಮು. ಆ್ಯಂಡ್ ಮಾರ್ಚ್ 28ಗೆ 5:30ಗೆ SRH ವರ್ಸಸ್ RCB ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಎಲ್ಲರೂ ಎಂಜಾಯ್ ಮಾಡಿ, ಎಲ್ಲರೂ ಸ್ಟ್ರೆಸ್ ಫ್ರೀ ಮಾಡ್ಕೊಳ್ರಿ. ಬ್ಯಾಂಗ್ಳೂರ್ ಸ್ಟ್ರೆಸ್ ಜೀವನದಲ್ಲಿ ಸ್ಟ್ರೆಸ್ ಫ್ರೀ ಮಾಡ್ಕೋಬೇಕು ಅಂತಂದರೆ ಒಂದು ಗೇಮ್ ಆಡಬೇಕು, ಇಲ್ಲ ಎಂಜಾಯ್ ಮಾಡಬೇಕು, ಇಲ್ಲ ಕ್ರಿಕೆಟ್ ನೋಡಬೇಕು. ದ ಬೆಸ್ಟ್ ಮೆಡಿಸಿನ್ ಫಾರ್ ಸ್ಟ್ರೆಸ್ ಈಸ್ ದ ಕ್ರಿಕೆಟ್. ಅದು IPL ಬಂದ್ಬಿಟ್ಟಂತೂ ಸಕ್ಕತ್ತಾಗಿರುತ್ತೆ. ಎಲ್ಲರೂ ನೋಡಿ. ನಿಮ್ಮ ಅಪ್ಪ ಕೊಡ್ತಾನೆ. RCB ಅಂತೂ ಗೆಲ್ಲುತ್ತೆ, ಗೆಲ್ಲೇಬೇಕು ಪಕ್ಕ. ಈ ಸಲನೂ ಕಪ್ಪು ನಮ್ಮದೇ, ಏನಂತೀರಾ? ಈ ಸಲನೂ ಕಪ್ ನಮ್ಮದೇ. ಆ್ಯಂಡ್ ನಿಮಗೆಲ್ಲ ಗೊತ್ತು RCBಲಿ ಯಾವ್ಯಾವ ಪ್ಲೇಯರ್ಸ್ ಇದ್ದಾರೆ ಅಂತ. ಸೊ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಆದರೆ RCB 25 ಜನ ಸ್ಕ್ವಾಡ್ ಅಂತ ಹೇಳಿದೆ ನಾನು. ಸೊ 25 ಜನದಲ್ಲಿ ಎಷ್ಟು ದಯಾಳಿ ಇವಾಗ ಲೈಕ್ ಈ ಇಯರ್ ಆಡ್ತಾ ಇಲ್ಲ. ಸೊ ಇನ್ನು 24 ಮೆಂಬರ್ಸ್ ಇದ್ದಾರೆ. ಸೊ ಆ 24 ಮೆಂಬರ್ಸ್ ಯಾರ್ಯಾರು ಅಂತ ನಿಮಗೆ ಗೊತ್ತಾ? ಎಲ್ರಿಗೂ ಗೊತ್ತಾ? ಗೊತ್ತಿಲ್ಲಲ್ಲ. ಸೊ ನಾನು ಅದನ್ನೇ ಹೇಳಕ್ ಬಂದಿದ್ದೀನಿ ಇವತ್ತು. ಹೇಳ್ರಪ್ಪ, ಹೇಳ್ರು. ಸೊ ಹೆಂಗಿದ್ರು ಮ್ಯಾಚ್ ಆಗ್ತಾ ಇದೆ, ನಾಳೆ ಇಲ್ಲ ನಾಡಿದ್ದು ಮ್ಯಾಚ್ ಆಗ್ತಾ ಇದೆ. ಸೊ ಆ 24 ಜನ ಸ್ಕ್ವಾಡ್ ಯಾರು? RCBಯಲ್ಲಿ 24 ಜನ ಸ್ಕ್ವಾಡ್ ಯಾರ್ರೀ ಹೇಳಿ? ಕಮೆಂಟ್ ಮಾಡಿ ನೋಡೋಣ. बाबू भाई ऐसे डायरेक्ट बाबू तेरा तो गेम बजाना पड़ेगा. ನಿಮ್ಗೆಲ್ಲ ಗೊತ್ತಿದ್ರೆ 1 2 3 4 5 6 ಅಂತ ಹೇಳ್ಬಿಟ್ಟು 24 ನಂಬರ್ ಹಾಕ್ಬಿಟ್ಟು 24 ಜನದ ಹೆಸರು ಹಾಕಿ. ಎಲ್ಲರೂ ಹಾಕ್ತೀರಾ. ಫಸ್ಟ್ ದ ಕಿಂಗ್ ಕೊಹ್ಲಿ ಅಂತ. ಕೊಹ್ಲಿ ದ ಕಿಂಗ್ ಕೊಹ್ಲಿ ಈಸ್ ಆಲ್ವೇಸ್ RCB 18 ವರ್ಷದಿಂದ ಒಂದೇ ಫ್ರಾಂಚೈಸಿಗೆ ಆಡ್ತಾ ಇರೋದು. ಅವರೇ ದ ನಂಬರ್ 1 ಪ್ಲೇಯರ್. ಅವರೇ RCBಯ ನಂಬರ್ 1 ಪ್ಲೇಯರ್, ಅದು ಕೊಹ್ಲಿ. ಆ್ಯಂಡ್ ನಂಬರ್ 2 ಯಾರು ಗೊತ್ತಾ? ಯಾರು ಹೇಳಿ? ಫಿಲ್ ಸಾಲ್ಟ್ ಹೋದ ವರ್ಷ ಬಂದರು, RCB ಕಪ್ ಎತ್ಕೊಟ್ರು. ಸೊ ಅವರು ಫಿಲ್ ಸಾಲ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ರಜತ್ ಪಟಿದಾರ್, ದ ಕ್ಯಾಪ್ಟನ್ ಆಫ್ RCB. ಗೊತ್ತಾಯ್ತಾ? ನಂಬರ್ 4 ಬಂದ್ಬಿಟ್ಟು ಯಾರು ಗೊತ್ತಾ? ಜಕೋಬ್ ಬಥಲ್, ದ ಇಂಗ್ಲಿಷ್ ಪ್ಲೇಯರ್. ಸಕ್ಕತ್ತಾಗಿ ಆಡಿದ್ರು, ವರ್ಲ್ಡ್ ಕಪ್ಪಲ್ಲಿ ಕೂಡ ಸಕ್ಕತ್ತಾಗಿ ಆಡಿದ್ರು. ಇವಾಗಲೂ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಸಖತ್ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟೀಮ್ಗಂತೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ನಂಬರ್ 4. ನಂಬರ್ 5 ದ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ದ ಇಂಡಿಯನ್ ಪ್ಲೇಯರ್. ಇಂಡಿಯಾಗೂ ಕೂಡ ಆಡಿದ್ದಾರೆ. ಬಟ್ RCBಗೆ ಬಂದ ಮೇಲೆ ಅವ್ರದ್ದು ಫ್ಯಾನ್ ಬೇಸ್ ಅಂತೂ ಸಖತ್ತಾಗಿ ಆಗಿದೆ. ಸೊ ಅವರು ನಂಬರ್ 5. ಜಿತೇಶ್ ಶರ್ಮಾ ಅವರು ನಂಬರ್ 5. ಸೊ ನಂಬರ್ 6 ಯಾರು ಗೊತ್ತಾ? ನಂಬರ್ 6 ಬಂದ್ಬಿಟ್ಟು ದ ಕೃಣಾಲ್ ಪಾಂಡ್ಯ. ಎಸ್, ಕೃಣಾಲ್ ಪಾಂಡ್ಯ ಅವ್ರು ಯಾವ ಥರ ಬೋಲ್ ಮಾಡ್ತಾರಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಯಾರೂ. ಫಾಸ್ಟ್ ಬೌಲರ, ಬೌನ್ಸ್ ಆಗ್ತಾರೆ ರೀ. ಅವರು ಸ್ಪಿನ್ ಬೌಲರು, ಬಟ್ ಸ್ಪಿನ್ ಬೌಲರಲ್ಲಿ ಬೌನ್ಸ್ ಆಗ್ತಾರೆ ರೀ ಅವರು. ಅಷ್ಟು ಸಾಕಾದಾಗ ಬೌಲಿಂಗ್ ಮಾಡ್ತಾರೆ. ಸೊ ಅವರು ಒಂದು ತುಂಬ ಕಾರಣ RCBಗೆ ಕಪ್ ಬರಲಿಕ್ಕೆ. ನೆಕ್ಸ್ಟ್ ನಂಬರ್ 7 ದ ಟೀಮ್ ಡೇವಿಡ್. ನಂಬರ್ 7ಅಲ್ಲಿ ದ ಟೀಮ್ ಡೇವಿಡ್ ಅವ್ರು ಗೊತ್ತಿತ್ತು, ನಿಮ್ಗೆ ಎಲ್ರಿಗೂ ಗೊತ್ತು. ನಂಬರ್ ಆ್ಯಕ್ಚುಲಿ ಒಂದು 12 13 ತನಕ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಂಬರ್ 8ಅಲ್ಲಿ ಯಾರು? ನಂಬರ್ 8ಅಲ್ಲಿ ಬಂದುಬಿಟ್ಟು ದ ರೊಮಾರಿಯೋ ಶಫರ್ಡ್ ಅವರು ಇದ್ದಾರೆ ನಂಬರ್ 8ಅಲ್ಲಿ. ಸೊ ಅದಾದಮೇಲೆ ರೊಮಾರಿಯೋ ಶಫರ್ಡ್ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಅವರು ವೆಸ್ಟ್ ಇಂಡೀಸ್ ಪ್ಲೇಯರು, ತುಂಬ ಚೆನ್ನಾಗಿ ಆಡ್ತಾರೆ. ಫುಲ್ ವೆಸ್ಟ್ ಇಂಡೀಸ್ ಪ್ಲೇಯರ್ ಅಂದರೆ ಕೇಳಬೇಕಾ? ಕೆಚ್ಚಾಡ್ತಾ ಇರ್ತಾರೆ, ಎಲ್ಲರೂ ಸಕ್ಕತ್ತಾಗಿ ಆಡ್ತಿರ್ತಾರೆ. ಸೊ ಅವರು ವೆಸ್ಟ್ ಇಂಡೀಸ್ ಪ್ಲೇಯರು. ಸೊ ಅದಾದಮೇಲೆ ನಂಬರ್ 9 ದ ಬೌಲರ್ಸ್ ಜಾಶ್ ಹೇಸಲ್ವುಡ್. ಹಂಗಂತ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಜಾಶ್ ಹೇಸಲ್ವುಡ್ ಬಂದಿದ್ದಾರೆ ಬ್ಯಾಂಗ್ಳೂರಿಗೆ. ಇಂಜುರಿ ಆಗಿತ್ತು ಅಂತ ಹೇಳಿದರು, ಬಟ್ ಇಂಜುರಿಯಿಂದ ರಿಕವರ್ ಆಗಿ ಮತ್ತೆ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಆಡ್ತಾ ಇದ್ದಾರೆ ಗೇಮ್ ಅಂತ ಸುದ್ದಿ ಕೇಳ್ಪಡ್ತಾ ಇದೆ. ಜಾಶ್ ಹೇಸಲ್ವುಡ್ ಇಸ್ ಬ್ಯಾಕ್. ನಂಬರ್ 10 ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಇದ್ದಾರೆ ನಂಬರ್ 10ಅಲ್ಲಿ. ಸೊ ನಂಬರ್ 10 ನಾನು ನೇಮ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ನಂಬರ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಯಾವ್ಯಾವ ಪೊಸಿಷನ್ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಸೊ ಅದನ್ನೇ ನಂಬರ್ ಪೊಸಿಷನ್ ಅಂತ ಅನ್ಕೋಬೇಡಿ. ನಂಬರ್ 10 ದೇವದತ್ ಪಡಿಕ್ಕಲ್.
ಸಖತ್ತಾಗಿ ಆಡಿದ್ರು ಈ ಸಲ ಮಾತ್ರ. ಟೂರ್ನಿಗಳೆಲ್ಲ ಸಖತ್ತಾಗಿ ಆಡಿದ್ದಾರೆ, ಸೂಪರಾಗಿ ಆಡಿದ್ದಾರೆ. ಈ ಸಲ RCB ಒಂದು ಧೂಳೆಬ್ಬಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನಂಬರ್ 11 ಬಂದುಬಿಟ್ಟು ಭುವನೇಶ್ವರ್ ಕುಮಾರ್, ದ T20 ಬೌಲರ್, ದ ವರ್ಲ್ಡ್ ಬೆಸ್ಟ್ T20 ಬೌಲರ್, ಸ್ವಿಂಗ್ ಕಿಂಗ್ ಅಂತಲೇ ಕರೀತಾ ಇದ್ದಾರೆ ಅವ್ರನ್ನ. ಅವ್ರು ಬಾಲ್ ಹಾಕಿರೋ ಸ್ವಿಂಗ್ ಅಂತ ಸ್ವಿಂಗ್ ಆಗ್ತಾ ಇತ್ತು. ಸೊ ಅವರು ನಂಬರ್ 11 ಬಂದುಬಿಟ್ಟು ಭುವನೇಶ್ವರ್ ಕುಮಾರ್. ಸೊ ನಂಬರ್ 12 ಬಂದುಬಿಟ್ಟು ದ ಜಕೋಬ್ ಡೆಫಿ ಅಂತ ಇದ್ದಾರೆ. ಜಕೋಬ್ ಡೆಫಿ ಅದಾದಮೇಲೆ ನಂಬರ್ 13 ಹೊಸದಾಗಿ ಎಂಟ್ರಿ ಆಗಿದ್ದಾರೆ, ಪವರ್ ಹಿಟ್ಟರ್. ಯಾರು ಹೇಳಿ? ಹೋದ್ಸಲ KKR ಇದ್ರು ಅವರು. ಸೊ ನಂಬರ್ 13 ಇದ್ದಾರೆ ವೆಂಕಟೇಶ್ ಅಯ್ಯರ್ ಅವರು ಇದ್ದಾರೆ. ಒಳ್ಳೆ ಬ್ಯಾಟ್ಸ್ಮನ್ನು, ಆಲ್ರೌಂಡರ್ ಅವರು ಕೂಡ. ಸಖತ್ತಾಗಿ ಆಡ್ತಾರೆ, ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಿದ್ದಾರೆ, ಬೌಲಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು ಆ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲೆಲ್ಲ ಬೌಲಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನಂಬರ್ 13 ವೆಂಕಟೇಶ್ ಅಯ್ಯರ್. ಸೊ ನಂಬರ್ 14 ಬಂದುಬಿಟ್ಟು ಸುಯಶ್ ಶರ್ಮಾ, ದ ಸ್ಪಿನ್ ಬೌಲರ್. ಸಖತ್ತಾಗಿ ಆಡ್ತಾರೆ, ಹೋದ ಸಲನೂ ಸೂಪರಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು. ಈ ಸಲನೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸುಯಶ್ ಶರ್ಮಾ ಇದ್ದಾರೆ ನಂಬರ್ 14. ಸೊ ನಂಬರ್ 15 ಬಂದುಬಿಟ್ಟು ದ ಜಾರ್ಡನ್ ಕಾಕ್ಸ್ ಅವರು ಇದ್ದಾರೆ. ನಂಬರ್ 16 ಮಂಗೇಶ್ ಯಾದವ್, ಅವರು ಕೂಡ ಫಾಸ್ಟ್ ಬೌಲರ್, ಲೆಫ್ಟ್ ಆರ್ಮ್ ಪೇಸ್ ಬೌಲರು, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮಂಗೇಶ್ ಯಾದವ್ ಇದ್ದಾರೆ. ನೆಕ್ಸ್ಟ್ ನಂಬರ್ 17 ಸ್ಕ್ವಾಡ್. ನಂಬರ್ 17 ಯಾರಿದ್ದಾರೆ ಅಂದರೆ ನುವಾನ್ ತುಷಾರ ಇದ್ದಾರೆ. ನುವಾನ್ ತುಷಾರ ಶ್ರೀಲಂಕನ್ ಪ್ಲೇಯರು, ನಿಮಗೆಲ್ಲ ಗೊತ್ತಿರುತ್ತೆ. ಸೇಮ್ ಮಲಿಂಗ ಆ್ಯಕ್ಷನ್ ಹೆಂಗಿದೆ ಅದೇ ಥರನೇ ಇದೆ. ಸೊ ಸಖತ್ತಾಗಿ ಆಡ್ತಾರೆ ಅವರು ಕೂಡ. ಸೊ ನಂಬರ್ 17 ನುವಾನ್ ತುಷಾರ ಆಯಿತು. ನಂಬರ್ 18 ಬಂದುಬಿಟ್ಟು ರಸಿಕ್ದರ್ ಸಲಾಮ್. ಗೊತ್ತಾ ಯಾರು ಅಂತ? ಹುಡುಗ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಸೂಪರಾಗಿ ಬೌಲಿಂಗ್ ಮಾಡ್ತಾರೆ. ರಸಿಕ್ದರ್ ಸಲಾಮ್ ಅವರು ಇದ್ದಾರೆ. ಸ್ವಪ್ನಿಲ್ ಸಿಂಗ್, ದ ಲಕ್ಕಿ ಚಾಮ್ ಆಫ್ RCB. ಸ್ವಪ್ನಿಲ್ ಸಿಂಗ್ ಅವರು ನಂಬರ್ 19. ನಂಬರ್ 20 ಸಾತ್ವಿಕ್ ದೇಸ್ವಾಲ್ ಅಂತ. ನಂಬರ್ 21 ಬಂದುಬಿಟ್ಟು ಕಾನಿಷ್ಕ್ ಚವಾಣ್ ಅಂತ. ನಂಬರ್ 22 ಬಂದುಬಿಟ್ಟು ಅಭಿನಂದನ್ ಸಿಂಗ್ ಅಂತ ಇದ್ದಾರೆ. ನಂಬರ್ 23 ಬಂದುಬಿಟ್ಟು ವಿಕ್ಕಿ ಓಸ್ಕಾಲ್ ಆ್ಯಂಡ್ 24 ಬಂದುಬಿಟ್ಟು ವಿಹಾನ್ ಮಲ್ಹೋತ್ರಾ. ಇಷ್ಟು 24 ಜನದ ಸ್ಕ್ವಾಡು RCBದು. ನಿಮಗೆಲ್ಲ ಗೊತ್ತಿತ್ತಾ? ಇದು 24 ಜನದ ಹೆಸರದು ನಂಬರ್ ಗೊತ್ತಿತ್ತಾ ನಿಮಗೆ? ಹೆಸರು ನೇಮ್ ಗೊತ್ತಿತ್ತಾ ನಿಮಗೆ? ಗೊತ್ತಿರಲಿಲ್ಲ ತಾನೇ? ಸೊ 24 ಜನದ ಹೆಸರು ಹೇಳಿದ್ದೀನಿ, ಜೊತೆಗೆ ಫೋಟೋನೂ ಹಾಕಿದ್ದೀನಿ. ಎಲ್ರಿಗೂ ಗೊತ್ತಿರೋ 24 ಜನದ ಸ್ಕ್ವಾಡು RCBಲಿ. 24 ಜನ ಸ್ಕ್ವಾಡು ಯಾರ್ಯಾರು ಇದ್ದಾರೆ ಅಂತ ಕೇಳಿದರೆ ಇಷ್ಟೆಲ್ಲ ಜನ ಇದ್ದಾರೆ. ಗೊತ್ತಾಯ್ತಾ ನಿಮಗೆಲ್ಲ? ನೋಡಿ, RCBದು 24 ಜನ ಸ್ಕ್ವಾಡ್ ಇದ್ದಾರೆ. ಎಲ್ಲರೂ ಸಖತ್ ಪ್ಲೇಯರು, ಫಸ್ಟ್ ಕ್ಲಾಸ್ ಪ್ಲೇಯರ್ಸು, T20 ಪ್ಲೇಯರ್ಸು, ಸೂಪರಾಗಿ ಆಡ್ತಾ ಇದ್ದಾರೆ. ಈ ಸಲನೂ ಕಪ್ ನಮ್ಮದೇನೆ. ಯಾಕಂತ ಅಂದರೆ ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ ನಮ್ಮದು. RCB ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ, ಎಲ್ಲದಕ್ಕಿಂತ ಟೀಮ್ ತುಂಬ ಸ್ಟ್ರಾಂಗ್ ಇದೆ, ಸಖತ್ತಾಗಿದೆ. ಬ್ಯಾಟಿಂಗ್ ಲೈನಪ್ಪಲ್ಲಾಗಲಿ, ಬೌಲಿಂಗಲ್ಲಾಗಲಿ ಎಲ್ಲದಕ್ಕೂ ಸೂಪರಾಗಿದೆ. ಒಬ್ರಿಗೆ ಇಂಜುರಿ ಆದರೆ ಇನ್ನೊಬ್ರು ಕೂಡ ಆಡೋ ಟೀಮ್ ಇದೆ ನಮ್ಮ ಹತ್ರ. ಸೊ 24 ಜನ ಸ್ಕ್ವಾಡು. ಸೊ ನಿಮ್ಗೆ ಹೇಳ್ಬೇಕಿತ್ತು, ಯಾಕಂತಂದರೆ IPL ಶುರುವಾಗ್ತಾ ಇದೆ. ಫಸ್ಟ್ ಮ್ಯಾಚ್ ಮಾರ್ಚ್ 28 5:30ಗೆ. ಸೊ ನೋಡಿ, ಎಂಜಾಯ್ ಮಾಡಿ, ಸಖತ್ತಾಗಿರುತ್ತೆ. ನಿಮಗೆ ಈ 24 ಜನ ಸ್ಕ್ವಾಡು, 25 ಜನ ಇದ್ರು. ಸೊ ಎಸ್ ದಯಾಳ್ನ ಬಿಟ್ಬಿಟ್ಟು 24 ಜನ ಆಗಿದ್ದಾರೆ. ಸೊ 24 ಜನನು ನಿನಗೆ ಗೊತ್ತಿತ್ತಾ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿತ್ತಾ ಹೆಂಗೆ ಅಂತ ಅದನ್ನು ಕಮೆಂಟ್ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ಟೈಮ್ ತನಕ ಸಿಗ್ತೀನಿ. ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.